ಪ್ರಿಯ ವಿದ್ಯಾರ್ಥಿಗಳೇ, ಇದು 10ನೇ ತರಗತಿಯ ಗಣಿತ ವಿಷಯದ ಸಮಾಂತರ ಶ್ರೇಣಿಯ LBAಯ ಮುಂದುವರಿದ ಭಾಗ. ಈಗ 3 ಅಂಕದ ಪ್ರಶ್ನೆಗಳನ್ನು ಮುಂದುವರಿಸೋಣ. 66ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ mನೇ ಪದ 1/n, nನೇ ಪದ 1/m ಆದರೆ mnನೇ ಪದ 1 ಆಗಿರುತ್ತದೆ ಎಂದು ಸಾಧಿಸಿ. ಇಲ್ಲಿ ಎಮ್ನ ಪದ am = 1/n ಇದೆ, an = 1/m ಇದೆ. ನಾವು amn = 1 ಅಂತ ಪ್ರೂವ್ ಮಾಡಬೇಕು. ಇಲ್ಲಿ mನೇ ಪದ ಅಂದರೆ am ಈಕ್ವಲ್ಸ್ ಏನಿದೆ 1/n ಇದೆ, an = 1/m ಇದೆ. mನೇ ಪದ 1/n, nನೇ ಪದ 1/n. ನಾವು ಸಾಧಿಸಬೇಕಾಗಿದ್ದರು mnನೇ ಪದ 1. am = 1/n, an = 1/m. ಈಗ ನಾವು ಫಾರ್ಮುಲಾ ಬರೆಯೋಣ. am ಅಂದರೆ mth ಟರ್ಮ್, mನೇ ಪದ ಅಂದರೆ ಏನಾಗುತ್ತೆ, am = a ಪ್ಲಸ್ m-1 ಇಂಟು d ಈಕ್ವಲ್ಸ್ ಎಷ್ಟು 1/n. ಇಲ್ಲಿ an = a ಪ್ಲಸ್ n-1 ಇಂಟು d ಈಕ್ವಲ್ಸ್ 1/m. ಈಗ ನಾವು ಏನು ಮಾಡೋಣ ಅಂತಂದರೆ, ಇದನ್ನು 1 ಅಂತ ಇಟ್ಕೊಳ್ಳೋಣ, ಇದನ್ನು 2 ಅಂತ ಇಟ್ಕೊಳ್ಳೋಣ. 1 - 2 ಅಥವಾ 2 - 1 ಮಾಡೋಣ. 1 - 2 ಅಥವಾ 1 ಕೆಳಗೆ 1 ಫಸ್ಟಿಗೆ ಬರ್ಕೊಳ್ಳೋಣ. ನಾವು ಮೊದಲೇನು ಮಾಡೋಣ, ಇದು ಈಕ್ವಲ್ಸ್ ಇದು ಬರ್ಕೊಳ್ಳೋಣ ಮೇಲ್ಗಡೆ, ಅಥವಾ ಮೇಲ್ಗಡೆ ಇದು ಈಕ್ವಲ್ಸ್ ಇದು ಬರ್ಕೊಳ್ಳೋಣ. ಯಾವುದನ್ನಾದರೂ ಬರ್ಕೋಬೋದು, 2 - 1 ಆದರೂ ಮಾಡ್ಬೋದು, 1 - 2 ಆದರೂ ಮಾಡ್ಬೋದು. ಬರ್ಕೊಳ್ಳೋಣ. ಎರಡನೇದು ಬರ್ಕೊಳ್ಳೋಣ. a ಪ್ಲಸ್ n-1 ಇಂಟು d ಈಕ್ವಲ್ಸ್ ಏನಿದೆ 1/m ಇದೆ. ಇನ್ನೊಂದು ಒಂದನೇದು a ಪ್ಲಸ್ m-1 ಇಂಟು d ಈಕ್ವಲ್ಸ್ 1/n ಇದೆ. ಇದು ಎರಡನೇದು, ಇದು ಒಂದನೇದು. ಈಗ 2 - 1 ಮಾಡೋಣ. ಯಾಕೆ ಅಂತಂದರೆ ಇಲ್ಲಿ ಎ ಇದನ್ನು ನಾವು ವರ್ಜಿಸ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಎಲಿಮಿನೇಷನ್ ಮೆಥಡಿಂದ ಇದನ್ನು ಮಾಡ್ಬೋದು, ವರ್ಜಿಸುವ ವಿಧಾನದಿಂದ. ಅಂದರೆ ಏನು ಮಾಡಬೇಕು, ಇಕ್ವೇಷನ್ 2 ಎರಡನೇ ಸಮೀಕರಣ ಮೈನಸ್ 1ನೇ ಸಮೀಕರಣ ಮಾಡಲಾಗಿ. ಇಲ್ಲೆಲ್ಲ ಸೈನ್ ಚೇಂಜ್ ಆಗಬೇಕು. ಇದು ಮೈನಸ್ ಆಗುತ್ತೆ, ಇದು ಕೂಡ ಮೈನಸ್ ಆಗುತ್ತೆ, ಇದು ಕೂಡ ಮೈನಸ್ ಆಗುತ್ತೆ. ಇಲ್ಲಿ ಇದು ಕ್ಯಾನ್ಸಲ್ ಆಯಿತು, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. ನಂತರ ಏನಾಗುತ್ತೆ, ಇಲ್ಲಿ ಡಿ ಉಳ್ಕೊಂಡಿದೆ, n-1 ಇಂಟು ಡಿ ಮೈನಸ್ m-1 ಇಂಟು ಡಿ ಆಗುತ್ತೆ. ಇದು ಏನಾಯ್ತು, ಇಲ್ಲಿ n-1 ಇಂಟು ಡಿ, ಇದು ಮೇಲ್ಗಡೆ ಇರುವಂತಹ ಡಿ ಪದ ಮೈನಸ್ ಹಾಕಬೇಕು. ಮೈನಸ್ m-1 ಇಂಟು ಡಿ ಈಕ್ವಲ್ಸ್ 1/m ಮೈನಸ್ 1/n ಆಗುತ್ತೆ. 1/m ಮೈನಸ್ 1/n ಆಯಿತು. ಈಗ ಇಲ್ಲಿ ಡಿನ ಕಾಮನ್ ತೆಗೆಯೋಣ. ಡಿ ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳ್ಕೊಳ್ತು, n-m ಉಳ್ಕೊಂಡಿದೆ. ಬರೆಯೋಣ ಅದನ್ನು. n-1, n-m ಅಲ್ಲ, n-1 ಮೈನಸ್ ಇಲ್ಲಿ ಉಳ್ಕೊಳ್ತು m-1 ಉಳ್ಕೊಳ್ತು, m-1 ಸ್ಕ್ವೇರ್ ಬ್ರ್ಯಾಕೆಟ್ ಒಳಗಡೆ ಬರೆಯೋಣ. ಯಾಕಂದರೆ ಇದೆಲ್ಲ ನಾವು ಇಲ್ಲಿ ಮೈನಸ್ ಇರೋದರಿಂದ ಬ್ರ್ಯಾಕೆಟ್ ಹಾಕಲೇಬೇಕು m-1ಗೆ. ಆಮೇಲೆ ಬ್ರ್ಯಾಕೆಟನ್ನು ಓಪನ್ ಮಾಡಿ ಬ್ರ್ಯಾಕೆಟನ್ನು ತೆಗೆಯೋಣ. ಈಕ್ವಲ್ಸ್ ಇಲ್ಲಿ ಏನು ಮಾಡೋಣ, ನಾವು LCM ತೆಗೆಯೋಣ. LCM ಏನಾಗುತ್ತೆ, mn ಆಗುತ್ತೆ. ಮೇಲ್ಗಡೆ 1 ಇಂಟು n ಆಯಿತು, ಮೈನಸ್ 1 ಇಂಟು m ಆಯಿತು. ಹಾಗೆ ಡಿ ಇಂಟು
ಇಲ್ಲಿ ಎನ್ ಮೈನಸ್ ಒನ್ನನ್ನು ಹಾಗೆ ಬರೆಯೋಣ. ಎನ್ ಮೈನಸ್ ಒನ್ ಬ್ರ್ಯಾಕೆಟನ್ನು ಓಪನ್ ಮಾಡೋಣ. ಮೈನಸ್ ಎಮ್ ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಆಗುತ್ತೆ. ಈಕ್ವಲ್ಸ್ ಎನ್ ಮೈನಸ್ ಎಮ್ ಬೈ ಎಮ್ ಎನ್ ಆಯಿತು. ಹಾಗೆ ಡಿ ಈಕ್ವಲ್ಸ್ ಇಲ್ಲಿ ಡಿ ಇಂಟು ಮಾಡ್ಕೊಳ್ಳೋಣ. ಫಸ್ಟು ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೊಳ್ತು? ಎನ್ ಮೈನಸ್ ಎಮ್ ಉಳ್ಕೊಳ್ತು. ಅದನ್ನು ಇಲ್ಲಿ ಬರೆಯೋಣ. ಎನ್ ಮೈನಸ್ ಎಮ್ ಈಕ್ವಲ್ಸ್ ಬಲಭಾಗದಲ್ಲಿರೋದು ಎನ್ ಮೈನಸ್ ಎಮ್ ಬೈ ಎಮ್ ಎನ್. ಇಲ್ಲಿ ಎನ್ ಮೈನಸ್ ಎಮ್ ಕ್ಯಾನ್ಸಲ್ ಆಯಿತು. ಇಲ್ಲಿ ಎಡಭಾಗದಲ್ಲಿ ಏನು ಉಳ್ಕೊಳ್ತು? ಎಲ್ ಎಚ್ ಎಸ್ ಅಲ್ಲಿ ಡಿ ಉಳ್ಕೊಳ್ತು. ಇಲ್ಲಿದು ಒನ್ ಬೈ ಎಮ್ ಎನ್ ಆಯಿತು. ಡಿನ ಬೆಲೆ ನಮಗೆ ಸಿಕ್ತು. ಏನದು? 1/mn ಸಿಕ್ಕಿದೆ. ಈಗ ನಾವು ಎನ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಯಾವುದಾದ್ರೂ ಒಂದು ಪದವನ್ನು ತಗೊಳ್ಳೋಣ. ಈಗ am is equals to a plus m minus 1 into d is equals to 1/n ಬರ್ಕೊಂಡು ಡಿ ಜಾಗದಲ್ಲಿ ಡಿನ ಬೆಲೆಯನ್ನು ಹಾಕಿ ಎ ಬೆಲೆಯನ್ನು ಕಂಡುಹಿಡಿಯೋಣ. a plus m minus 1 into d ಇದನ್ನು 3 ಅಂತ ಹಾಕ್ಕೊಳ್ಳೋಣ. ಬರೆಯೋಣ ಸೂತ್ರವನ್ನು. am is equals to a plus m minus 1 into d ಈಕ್ವಲ್ಸ್ ಏನು? 1/n ಇದೆ. ಇಲ್ಲಿ am is equals to 1/n ಇದೆ. 1/n ಅಂತ ಹಾಕೋಣ. a ಪ್ಲಸ್ ಎಮ್ ಅನ್ನು ಹಾಗೆ ಬರೆಯೋಣ. m ಮೈನಸ್ 1. ಡಿನ ಬೆಲೆ ಏನು ಹಾಕೋಣ? 1/mn ಅಂತ ಹಾಕೋಣ. 1/mn ಈಕ್ವಲ್ಸ್ 1/n ಆಯಿತು. ಈಗ ಎನ ಬೆಲೆಯನ್ನು ನಾವು ಕಂಡುಹಿಡಬೇಕಾಗಿದೆ. ಎ ಈಕ್ವಲ್ಸ್ ಬರೆಯೋಣ. ಎ ಈಕ್ವಲ್ಸ್ 1/n RHS ಬಲಭಾಗದಲ್ಲಿದೆ, ಅದನ್ನು ಹಾಗೆ ಬರೆಯೋಣ. ಇಲ್ಲಿ ಎನ LHS ಅಲ್ಲಿ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇರುವಂಥದ್ದು m ಮೈನಸ್ 1/mn ಅನ್ನು ನಾವು RHSಗೆ ಟ್ರಾನ್ಸ್ಫರ್ ಮಾಡೋಣ. ಮೈನಸ್ m ಮೈನಸ್ 1/mn ಆಗುತ್ತೆ. ಈಗ ನಾವು ಇಲ್ಲಿ ಲಸ ತೆಗೆಯೋಣ. LCM ಅನ್ನು. ಎನ್ ಮತ್ತು mn ಲಸ mn ಆಗಿರುತ್ತೆ. mn ಆಗಿರುತ್ತೆ. ಇಲ್ಲಿ n ಇಂಟು m ಅಂದರೆ mn. ಇದನ್ನು ಕೂಡ 1 ಇಂಟು m ಮಾಡಬೇಕು. m ಆಯಿತು. ಮೈನಸ್ ಇದನ್ನು ಹಾಗೆ ಬರೆಯೋಣ. m ಮೈನಸ್ 1. ನಂತರ ಕೆಳಗಡೆ mn ಹಾಗೆ ಬರೆಯೋಣ. ಇಲ್ಲಿ ಬ್ರ್ಯಾಕೆಟನ್ನು ಓಪನ್ ಮಾಡ್ಕೊಂಡು ಇಲ್ಲಿ 2 ಪದ ಇರೋದ್ರಿಂದ ನಾವು ಬ್ರ್ಯಾಕೆಟಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಎಮ್ ಬ್ರ್ಯಾಕೆಟ್ ಓಪನ್ ಮಾಡಿದ್ರೆ ಮೈನಸ್ ಎಮ್ ಪ್ಲಸ್ 1 ಆಗುತ್ತೆ. ಕ್ಯಾನ್ಸಲ್ ಆಯಿತು. ಏನು ಉಳ್ಕೊಳ್ತು? ಎ ಇಸ್ ಈಕ್ವಲ್ಸ್ ಟು 1/mn ಆಯಿತು. ಈಗ mn ಪದ amn ನಮ್ಗೆ ಗೊತ್ತಿದೆ. an ಈಕ್ವಲ್ಸ್ ಏನು? a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ. ನಾವು ಕಂಡುಹಿಡಿಬೇಕಾಗಿದ್ದು an ಅಲ್ಲ, amn. ಅದಕ್ಕೆ ನಾವಿಲ್ಲಿ amn ಅಂತ ಬರೆಯೋಣ. n ಜಾಗದಲ್ಲಿ mn ಹಾಕೋಣ. ಏನಾಯ್ತು ಇಲ್ಲಿ? amn ಈಕ್ವಲ್ಸ್ a ಪ್ಲಸ್ mn ಮೈನಸ್ 1 ಇಂಟು ಡಿ. ಯಾಕಂದರೆ ನಾವು amn ಕಂಡುಹಿಡಿಬೇಕು. n ಜಾಗದಲ್ಲಿ mn ಹಾಕಿಬಿಟ್ರೆ ಆಯಿತು. an ಸೂತ್ರದಲ್ಲಿ ಈಕ್ವಲ್ಸ್ ಎ ಅಂದರೆ 1/mn. 1/mn ಪ್ಲಸ್ ಬರೆಯೋಣ. ಪ್ಲಸ್ ಇದನ್ನು ಹಾಗೆ ಬರೆಯೋಣ. mn ಮೈನಸ್ 1 ಹಾಗೆ ಬರೆಯೋಣ. mn ಮೈನಸ್ 1 ಡಿನ ಬೆಲೆ ನಮಗೆ 1/mn ಸಿಕ್ಕಿದೆ. ಅದನ್ನು ಬರೆಯೋಣ. 1/mn. ಇಲ್ಲಿ amn ಈಕ್ವಲ್ಸ್ ಏನಾಯಿತು? 1/mn ಹಾಗೆ ಬರೆಯೋಣ. 1/mn ಪ್ಲಸ್ ಇನ್ನೇನಾಯ್ತಿದು mn ಮೈನಸ್ 1/mn
ಆಗುತ್ತೆ. mn-1/mn ಆಯಿತು. ಈಗ amn ಈಕ್ವಲ್ಸ್ ಇಲ್ಲಿ ಲಸ LCM mn ಆಗುತ್ತೆ. ಮೇಲ್ಗಡೆ ಇದು ಪ್ಲಸ್ ಇದಾಗುತ್ತೆ ಡೈರೆಕ್ಟಾಗಿ. ಇಲ್ಲಿ ಎರಡೂ mn ಇರೋದ್ರಿಂದ ಛೇದ ಎರಡೂ mn ಇರೋದ್ರಿಂದ ಅಂಶದಲ್ಲಿ ಏನು ಬದಲಾವಣೆ ಆಗಲ್ಲ. ಇಲ್ಲಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನ್ಯೂಮರೇಟರ್ಲಿ ಬದಲಾವಣೆ ಆಗಲ್ಲ. 1 ಪ್ಲಸ್ mn-1 ಬಂತು. -1 + 1 ಕ್ಯಾನ್ಸಲ್ ಆಯಿತು. ಏನಾಯ್ತು ಈಗ ಏನು ಉಳ್ಕೊಳ್ತು, amn ಮೇಲ್ಗಡೆ mn ಕೆಳಗಡೆ ಕೂಡ mn ಉಳ್ಕೊಳ್ತು ಈಕ್ವಲ್ಸ್ ಏನು ಬರುತ್ತೆ ಕ್ಯಾನ್ಸಲ್ ಆಗಿ 1. ಅಂದರೆ amn 1. ನಮಗೆ amn 1 ಸಿಕ್ತು. ಇಲ್ಲಿ ನಾವು ಸಾಧಿಸಬೇಕಾಗಿದ್ದು ಏನಾಗಿತ್ತು, mn ಪದ 1 ಆಗಿರುತ್ತದೆ ಅಂದರೆ amn = 1 ಅಂತ ಪ್ರೂವ್ ಮಾಡಬೇಕಿತ್ತು. ಈಗ ನಮಗೆ ಅದು ಇಲ್ಲಿ ನಮಗೆ amn = 1 ಸಿಕ್ಕಿದೆ. amn = 1 ಇದು ನಾವೇನು ಸಾಧಿಸಬೇಕಾಗಿತ್ತು ಅದು ನಮಗೆ ದೊರಕಿದೆ. 67ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಪಿನೇ ಪದ ಎ, ಪಿತ್ ಟರ್ಮ್ ಈಸ್ ಎ, ಕ್ಯೂನೇ ಪದ ಬಿ, ಕ್ಯೂತ್ ಟರ್ಮ್ ಈಸ್ ಬಿ, ಆರ್ನೇ ಪದ ಸಿ, ಆರ್ತ್ ಟರ್ಮ್ ಈಸ್ ಸಿ ಆದರೆ a × q - r ಪ್ಲಸ್ b × r - b ಪ್ಲಸ್ c × p - q = 0 ಎಂದು ಸಾಧಿಸಿ. ಇಲ್ಲಿ ಪಿನೇ ಪದ ಅಂದರೆ ಎ ಪಿ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ, ಎ ಪಿ ಈಕ್ವಲ್ಸ್ ಎ. ಆ್ಯಂಡ್ ಕ್ಯೂನೇ ಪದ ಎ ಕ್ಯೂ ಈಕ್ವಲ್ಸ್ ಕ್ಯೂತ್ ಟರ್ಮ್, ಎ ಕ್ಯೂ ಈಕ್ವಲ್ಸ್ ಬಿ. ಆ್ಯಂಡ್ ಆರನೇ ಪದ ಎ ಆರ್ ಈಕ್ವಲ್ಸ್ ಆರ್ತ್ ಟರ್ಮ್ ಈಕ್ವಲ್ಸ್ ಸಿ. ನಾವು ಏನನ್ನು ಪ್ರೂವ್ ಮಾಡಬೇಕು, ಏನನ್ನು ಸಾಧಿಸಬೇಕು, a × q - r ಪ್ಲಸ್ b × r - b ಪ್ಲಸ್ c × p - q = 0 ಅಂತ ಸಾಧಿಸಬೇಕು. ಈಗ ನಾವು ಎ ಪಿ an ಫಾರ್ಮುಲಾ ಪ್ರಕಾರ ಎ ಪಿ ಏನಾಗುತ್ತೆ, ಎ ಪಿ ಈಕ್ವಲ್ಸ್ ಫಸ್ಟ್ ಟರ್ಮ್ ಎ ಪ್ಲಸ್ ಏನಾಗುತ್ತೆ p - 1 × d ಈಕ್ವಲ್ಸ್ ಏನಾಯಿತು ಎ ಆಯಿತು ಈಕ್ವಲ್ಸ್ ಎ. ಹಾಗೆ ಎ ಕ್ಯೂ ಈಕ್ವಲ್ಸ್ ಬಿ ಇದೆ. ಎ ಕ್ಯೂ ಈಕ್ವಲ್ಸ್ ಎ ಪ್ಲಸ್ ಕ್ಯೂ ಮೈನಸ್ 1 × d ಈಕ್ವಲ್ಸ್ ಬಿ. ಎ ಆರ್ ಈಕ್ವಲ್ಸ್ ಸಿ ಇದೆ. ಎ ಆರ್ ಈಕ್ವಲ್ಸ್ ಏನಾಗುತ್ತೆ ಎ ಪ್ಲಸ್ ಆರ್ ಮೈನಸ್ 1 × ಡಿ ಈಕ್ವಲ್ಸ್ ಸಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಎ ಎನ್ ಫಾರ್ಮುಲಾದ ಮೇಲೆ ಇದನ್ನೆಲ್ಲ ಬರಿಬೋದು. ಯಾಕಂತಂದರೆ ಎ ಎನ್ ಈಕ್ವಲ್ಸ್ ಏನು, ಎ ಪ್ಲಸ್ n - 1 × ಡಿ. ಎ ಪಿ ಅಂದರೆ ಎ ಪ್ಲಸ್ p - 1 × ಡಿ. ಎ ಕ್ಯೂ ಅಂತಂದರೆ ಎ ಪ್ಲಸ್ q - 1 × ಡಿ. ಎ ಆರ್ ಅಂತಂದರೆ ಎ ಪ್ಲಸ್ r - 1 × ಡಿ. ಈಗ ನಾವು ಇಲ್ಲಿ ಇವಿಷ್ಟನ್ನು ಬರ್ಕೊಳ್ಳೋದು ಬೇಡ, ಅದನ್ನು ತೆಗೆದುಬಿಟ್ಟು ನೇರವಾಗಿ ಇವಿಷ್ಟನ್ನು ಬರ್ಕೊಳ್ಳೋಣ. ಇವು ಮೂರನ್ನು ಹಾಗೆ ಬರ್ಕೊಳ್ಳೋಣ, ನಮ್ಗೆ ಅನುಕೂಲ ಆಗುತ್ತೆ. ಎ ಪಿ ಅಂದರೆ ಎ ಪ್ಲಸ್ p - 1 × ಡಿ ಈಕ್ವಲ್ಸ್ ಎ ಇದೆ. ಎ ಕ್ಯೂ ಅಂತಂದರೆ ಎ ಪ್ಲಸ್ q - 1 × ಡಿ ಈಕ್ವಲ್ಸ್ ಬಿ. ಎ ಆರ್ ಈಕ್ವಲ್ಸ್ ಎ ಪ್ಲಸ್ ಆರ್ - 1 × ಡಿ ಈಕ್ವಲ್ಸ್ ಸಿ. ನಾವು ಇಕ್ವೇಷನನ್ನು ಫಸ್ಟ್ ಇಕ್ವೇಷನ್, ಸೆಕೆಂಡ್ ಇಕ್ವೇಷನ್, ಥರ್ಡ್ ಇಕ್ವೇಷನ್ ಅಂತ ಬರ್ಕೊಳ್ಳೋಣ. ಮೊದಲನೇ ಸಮೀಕರಣ, ಎರಡನೇ ಸಮೀಕರಣ, ಮೂರನೇ ಸಮೀಕರಣ ಅಂತ. ಇಲ್ಲಿ ನಾವು ಗಮನಿಸಿ q - r ಇದೆ ಎ ಜೊತೆಗೆ. ಅದಕ್ಕೆ ನಾವೇನು ಮಾಡೋಣ, ಫಸ್ಟ್ ಇಕ್ವೇಷನನ್ನು q - r ಇಂದ ಮಲ್ಟಿಪ್ಲೈ ಮಾಡೋಣ, ಗುಣಿಸೋಣ.
ಎರಡನೇ ಈಕ್ವೇಷನ್ ಏನಿದೆ ಬಿ ಇಂಟು ಆರ್ ಮೈನಸ್ ಪಿ ಇದೆ. ಎರಡನೇ ಈಕ್ವೇಷನ್ ಏನು ಮಾಡೋಣ, ಆರ್ ಮೈನಸ್ ಪಿ ಇಂದ ಗುಣಿಸೋಣ. ಹಾಗೆ ಮೂರನೇ ಈಕ್ವೇಷನನ್ನು ಪಿ ಮೈನಸ್ ಕ್ಯೂ ಇಂದ ಗುಣಿಸೋಣ. ಫಸ್ಟ್ ಈಕ್ವೇಷನ್ ಯಾವುದರಿಂದ ಕ್ಯೂ ಮೈನಸ್ ಆರ್, ಎರಡನೇ ಈಕ್ವೇಷನ್ ಆರ್ ಮೈನಸ್ ಪಿ, ಮೂರನೇ ಈಕ್ವೇಷನ್ ಪಿ ಮೈನಸ್ ಕ್ಯೂ. ಅದನ್ನು ಬರೆಯೋಣ. ಒಂದನೇ ಸಮೀಕರಣವನ್ನು ಯಾವುದರಿಂದ ಕ್ಯೂ ಮೈನಸ್ ಆರ್ನಿಂದ, ಕ್ಯೂ ಮೈನಸ್ ಆರ್ನಿಂದ ಎರಡನೇ ಸಮೀಕರಣವನ್ನು ಯಾವುದರಿಂದ ಆರ್ ಮೈನಸ್ ಪಿನಿಂದ ಮೂರನೇ ಸಮೀಕರಣವನ್ನು ಯಾವುದರಿಂದ ಪಿ ಮೈನಸ್ ಕ್ಯೂನಿಂದ, ಪಿ ಮೈನಸ್ ಗುಣಿಸಲಾಗಿ ಇಲ್ಲಿ ನಾವು ಒಂದನೇ ಸಮೀಕರಣವನ್ನು ಕ್ಯೂ ಮೈನಸ್ ಆರಿಂದ ಗುಣಿಸ್ಬೇಕಂದ್ರೆ ಎಡಭಾಗ ಮತ್ತು ಬಲಭಾಗ ಎರಡನ್ನೂ ಗುಣಿಸ್ಬೇಕಾಗತ್ತೆ. ಓಕೆ, ಬರೆಯೋಣ. ಇಲ್ಲಿ ಕ್ಯೂ ಮೈನಸ್ ಆರ್ ಇಂಟು ಏನಾಗುತ್ತೆ ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಈಕ್ವಸ್ ಎ ಇಂಟು ಕ್ಯೂ ಮೈನಸ್ ಆರ್. ಈಗ ಮೊದಲನೇ ಸಮೀಕರಣವನ್ನು ನಾವು ಕ್ಯೂ ಮೈನಸ್ ಆರಿಂದ ಗುಣಿಸಿದ್ದೀವಿ. ಅದಕ್ಕೆ ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡು, ಇದನ್ನು ಸಂಕ್ಷೇಪಿಸಿಕೊಂಡು ಎರಡನೇ ಸಮೀಕರಣಕ್ಕೆ ಹೋಗೋಣ. ಇಲ್ಲಿ ಕ್ಯೂ ಮೈನಸ್ ಆರ್ ಹಾಗೆ ಬರೆಯೋಣ. ಕ್ಯೂ ಮೈನಸ್ ಆರ್ ಇಂಟು ಎ ಪ್ಲಸ್, ಇಲ್ಲಿ ಇದನ್ನು ಗುಣಿಸೋಣ, ಪಿ ಇಂಟು ಡಿ, ಪಿ ಡಿ ಮೈನಸ್ 1 ಇಂಟು ಡಿ ಮೈನಸ್ 1 ಡಿ ಆಗುತ್ತೆ. ಇದನ್ನು ಹಾಗೆ ಇಡೋಣ, ಎ ಇಂಟು ಕ್ಯೂ ಮೈನಸ್ ಆರ್. ಯಾಕೆ ಅಂತಂದರೆ ಇಲ್ಲಿ ಇವೆಲ್ಲ ಹೀಗೆ ಬರ್ತವೆ, ಅವುಗಳನ್ನು ನಾವು ಕೊನೆಗೆ ಮೊತ್ತ ಮಾಡಬೇಕಾಗತ್ತೆ. ಬಲಭಾಗವನ್ನು ಹಾಗೆ ಇಡೋಣ. ಪುನಃ ಕ್ಯೂನಿಂದ ಎ ಮೂರನ್ನು ಗುಣಿಸೋಣ. ಕ್ಯೂ ಇಂಟು ಎ ಕ್ಯೂ ಆಗುತ್ತೆ. ಕ್ಯೂ ಇಂಟು ಪಿ ಡಿ ಪಿ ಕ್ಯೂ ಡಿ ಆಗುತ್ತೆ, ಪ್ಲಸ್ ಪಿ ಕ್ಯೂ ಡಿ, ಮತ್ತು ಕ್ಯೂ ಇಂಟು 1 ಡಿ ಕ್ಯೂ ಡಿ ಆಗುತ್ತೆ, ಕ್ಯೂ ಡಿ. ಹಾಗೆಯೇ ಆರಿಂದ ಗುಣಿಸೋಣ. ಮೈನಸ್ ಆರ್ ಇಂಟು ಎ ಮೈನಸ್ ಇ ಆರ್, ಮೈನಸ್ ಆರ್ ಇಂಟು ಪಿ ಡಿ ಮೈನಸ್ ಪಿ ಆರ್ ಡಿ, ಮೈನಸ್ ಆರ್ ಇಂಟು 1 ಡಿ ಪ್ಲಸ್ ಆರ್ ಡಿ ಆಗುತ್ತೆ, ಈಕ್ವಲ್ಸ್ ಇದನ್ನು ಹಾಗೆ ಬರೆಯೋಣ, ಎ ಇಂಟು ಕ್ಯೂ ಮೈನಸ್ ಆರನ್ನು ಹಾಗೆ ಬರೆಯೋಣ. ಇದು ಒಂದನೇ ಸಮೀಕರಣ. ಈಗ ಎರಡನೇ ಸಮೀಕರಣವನ್ನು ಯಾವುದರಿಂದ ಗುಣಿಸ್ಬೇಕು, ಆರ್ ಮೈನಸ್ ಪಿ. ಎರಡನೇ ಸಮೀಕರಣ ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ ಈಕ್ವಸ್ ಬಿ ಇದೆ. ಆರ್ ಮೈನಸ್ ಪಿನಿಂದ ಗುಣಿಸ್ಬೇಕು, ಬರೆಯೋಣ. ಆರ್ ಮೈನಸ್ ಪಿ ಇಂಟು ಏನದು ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ ಈಕ್ವಸ್ ಏನಿದೆ ಇಲ್ಲಿ ಬಿ ಇದೆ, ಬಿ ಇಂಟು ಆರ್ ಮೈನಸ್ ಪಿ ಆಗುತ್ತೆ, ಬಿ ಇಂಟು ಆರ್ ಮೈನಸ್ ಪಿ. ಇದು ಎರಡನೇ ಸಮೀಕರಣವನ್ನು ಆರ್ ಮೈನಸ್ ಪಿನಿಂದ ಗುಣಿಸ್ತಾ ಇದ್ದೀವಿ.
ಆರ್ ಮೈನಸ್ ಪಿ, ಇದನ್ನು ಹಾಗೆ ಬರೆಯೋಣ. ಎ ಪ್ಲಸ್ ಕ್ಯೂ ಡಿ ಮೈನಸ್ ಡಿ ಆಯಿತು. ಬಲಭಾಗವನ್ನು ಹಾಗೆ ಇಡೋಣ. ಬಿ ಇಂಟು ಆರ್ ಮೈನಸ್ ಪಿ. ಪುನಃ ಆರಿಂದ ಎಗೆ, ಆರಿಂದ ಕ್ಯೂ ಡಿಗೆ, ಆರಿಂದ ಮೈನಸ್ ಡಿಗೆ ಗುಣಿಸೋಣ. ಆರ್ ಇಂಟು ಎ ಆರ್ ಆಯಿತು. ಆರ್ ಇಂಟು ಕ್ಯೂ ಡಿ ಕ್ಯೂ ಆರ್ ಡಿ ಪ್ಲಸ್ ಕ್ಯೂ ಆರ್ ಡಿ. ಆರ್ ಇಂಟು ಮೈನಸ್ ಡಿ ಮೈನಸ್ ಆರ್ ಡಿ. ಮೈನಸ್ ಪಿ ಇಂಟು ಎ ಮೈನಸ್ ಇ ಪಿ. ಮೈನಸ್ ಪಿ ಇಂಟು ಕ್ಯೂ ಡಿ ಮೈನಸ್ ಪಿ ಕ್ಯೂ ಡಿ. ಮೈನಸ್ ಪಿ ಇಂಟು ಮೈನಸ್ ಡಿ ಪ್ಲಸ್ ಪಿ ಡಿ. ಆರ್ ಎಚ್ ಎಸ್ ಬಲಭಾಗವನ್ನು ಹಾಗೆ ಬರೆಯೋಣ. ಬಿ ಇಂಟು ಆರ್ ಮೈನಸ್ ಪಿ. ಇದು ಎರಡನೇದಾಯಿತು. ಹಾಗೂ ಮೂರನೇ ಸಮೀಕರಣವನ್ನು ಯಾವುದನ್ನು ಗುಣಿಸಬೇಕು? ಪಿ ಮೈನಸ್ ಕ್ಯೂನಿಂದ ಬರೆಯೋಣ. ಅದನ್ನು ಪಿ ಮೈನಸ್ ಕ್ಯೂ ಇಂಟು ಏನಾಗುತ್ತೆ, ಎ ಪ್ಲಸ್ ಆರ್ ಮೈನಸ್ 1 ಇಂಟು ಡಿ ಇದೆ. ಈಕ್ವಲ್ಸ್ ಏನಾಗುತ್ತೆ, ಇಲ್ಲಿ ಸಿ ಇಂಟು ಪಿ ಮೈನಸ್ ಕ್ಯೂ ಆಗುತ್ತೆ. ಮೂರನೇ ಸಮೀಕರಣ ಎ ಪ್ಲಸ್ ಆರ್ ಮೈನಸ್ 1 ಇಂಟು ಡಿ ಈಕ್ವಲ್ಸ್ ಸಿ ಇದೆ. ನಾವು ಪಿ ಮೈನಸ್ ಕ್ಯೂ ಇಂಟು ಎ ಪ್ಲಸ್ ಆರ್ ಮೈನಸ್ 1 ಇಂಟು ಡಿ ಈಕ್ವಲ್ಸ್ ಸಿ ಇಂಟು ಪಿ ಮೈನಸ್ ಕ್ಯೂ ಬರೆದ್ವಿ. ಈಗ ಅದೇ ಥರ ಮಲ್ಟಿಪ್ಲೈ ಮಾಡೋಣ, ಗುಣಿಸೋಣ. ಪಿ ಮೈನಸ್ ಕ್ಯೂ ಅನ್ನು ಹಾಗೆ ಬರೆಯೋಣ. ಇಂಟು ಎ ಪ್ಲಸ್ ಆರಿಂದ ಡಿಗೆ ಮೈನಸ್ 1 ಇಂದ ಡಿಗೆ ಗುಣಿಸಿ ಬರೆಯೋಣ. ಆರ್ ಡಿ ಮೈನಸ್ 1 ಡಿ ಡಿ ಆಗುತ್ತೆ. ಈಕ್ವಲ್ಸ್ ಇದನ್ನಾಗೆ ಬರೋಣ. ಸಿ ಇಂಟು ಪಿ ಮೈನಸ್ ಕ್ಯೂ ಏನಾಯ್ತು ಈಗ? ಪಿ ಇಂಟು ಎ, ಪಿ ಇಂಟು ಆರ್ ಡಿ, ಪಿ ಇಂಟು ಮೈನಸ್ ಡಿ. ಪಿ ಇಂಟು ಎ ಏನಾಯಿತು? ಎ ಪಿ ಮೈನಸ್ ಪಿ ಇಂಟು ಆರ್ ಡಿ, ಪಿ ಆರ್ ಡಿ. ಇದು ಪ್ಲಸ್ ಆಗುತ್ತೆ, ಪ್ಲಸ್ ಪಿ ಆರ್ ಡಿ. ಹಾಗೆ ಪಿ ಇಂಟು ಮೈನಸ್ ಡಿ ಮೈನಸ್ ಪಿ ಡಿ. ಮೈನಸ್ ಕ್ಯೂ ಇಂಟು ಎ ಮೈನಸ್ ಎ ಕ್ಯೂ. ಮೈನಸ್ ಕ್ಯೂ ಇಂಟು ಆರ್ ಡಿ ಮೈನಸ್ ಕ್ಯೂ ಆರ್ ಡಿ. ಮೈನಸ್ ಕ್ಯೂ ಇಂಟು ಮೈನಸ್ ಡಿ ಪ್ಲಸ್ ಕ್ಯೂ ಡಿ. ಈಕ್ವಲ್ಸ್ ಆರ್ ಎಚ್ ಎಸ್ ಬಲಭಾಗವನ್ನು ಹಾಗೆ ಬರೆಯೋಣ. ಸಿ ಇಂಟು ಪಿ ಮೈನಸ್ ಕ್ಯೂ. ಇದು ಥರ್ಡ್ ಆಯಿತು. ಈಗ ನಾವು ಫಸ್ಟ್ ಪ್ಲಸ್ ಸೆಕೆಂಡ್ ಪ್ಲಸ್ ಥರ್ಡ್, 1 ಪ್ಲಸ್ 2 ಪ್ಲಸ್ 3 ಫಸ್ಟ್ ಇಕ್ವೇಷನ್ ಪ್ಲಸ್ ಸೆಕೆಂಡ್ ಇಕ್ವೇಷನ್ ಪ್ಲಸ್ ಥರ್ಡ್ ಇಕ್ವೇಷನ್ ಮಾಡಲಾಗಿ ಒಂದ್ರ ಕೆಳಗಡೆ ಒಂದು ಬರ್ಕೊಳ್ಳೋಣ. ಮೊದಲನೇ ಇಕ್ವೇಷನ್ ಏನಿದೆ ಇದನ್ನು ಬರ್ಕೊಳ್ಳೋಣ. ಏನಿದೆ ಅದು? ಎ ಕ್ಯೂ ಪ್ಲಸ್ ಪಿ ಕ್ಯೂ ಡಿ ಪ್ಲಸ್ ಮೈನಸ್ ಕ್ಯೂ ಡಿ ಮೈನಸ್ ಎ ಆರ್ ಮೈನಸ್ ಪಿ ಆರ್ ಡಿ ಪ್ಲಸ್ ಆರ್ ಡಿ. ಇಲ್ಲಿ ನಾವು ಮೊದಲನೇ ಇಕ್ವೇಷನನ್ನು ಬರ್ಕೊಂಡ್ವಿ. ಎ ಕ್ಯೂ ಪ್ಲಸ್ ಪಿ ಕ್ಯೂ ಡಿ ಮೈನಸ್ ಕ್ಯೂ ಡಿ ಮೈನಸ್ ಇ ಆರ್ ಮೈನಸ್ ಪಿ ಆರ್ ಡಿ ಪ್ಲಸ್ ಆರ್ ಡಿ ಈಕ್ವಲ್ಸ್ ಎ ಇಂಟು ಕ್ಯೂ ಮೈನಸ್ ಆರ್. ಮೊದಲನೇ ಇಕ್ವೇಷನ್ ಆಯಿತು. ಈಗ ಎರಡನೇ ಇಕ್ವೇಷನ್ ಬರ್ಕೊಳ್ಳೋಣ. ಎರಡನೇ ಇಕ್ವೇಷನ್ ಯಾವುದು? ಇದು ಎ ಆರ್ ಪ್ಲಸ್ ಕ್ಯೂ ಆರ್ ಡಿ ಮೈನಸ್ ಆರ್ ಡಿ ಮೈನಸ್ ಎ ಪಿ ಮೈನಸ್ ಪಿ ಕ್ಯೂ ಡಿ ಪ್ಲಸ್ ಪಿ ಡಿ ಈಕ್ವಲ್ಸ್ ಬಿ ಇಂಟು ಆರ್ ಮೈನಸ್ ಪಿ. ಇದನ್ನು ಬರ್ಕೊಳ್ಳೋಣ. ಎರಡನೇ ಇಕ್ವೇಷನ್ ಬರ್ಕೊಂಡ್ರಿ. ಎ ಆರ್ ಪ್ಲಸ್ ಕ್ಯೂ ಆರ್ ಡಿ
minus RD minus AP minus PQD minus PD equals B into R minus P. ಈಗ ಮೂರನೇ ಸಮೀಕರಣ ಬರ್ಕೊಳ್ಳೋಣ. ಮೂರನೇ ಸಮೀಕರಣ ಇಲ್ಲಿದೆ. ಏನದು? AP ಪ್ಲಸ್ PRD ಮೈನಸ್ PD ಮೈನಸ್ AQ ಮೈನಸ್ QRD ಪ್ಲಸ್ QD. AP प्लस PRD माइनस PD माइनस AQ माइनस QRD प्लस QD ಬರ್ಕೊಂಡಾಯಿತು. ಈಕ್ವಲ್ಸ್ ಬರೆದು C ಇಂಟು P ಮೈನಸ್ Q ಬರ್ಕೊಳ್ಳೋಣ. C ಇಂಟು P ಮೈನಸ್ Q ಇದು ಥರ್ಡು. ಈಗ ನಾವು ಪ್ಲಸ್ ಮಾಡಬೇಕು ಅಂತಂದರೆ ಎಲ್ಲವನ್ನು ಕೂಡಿಸೋಣ. ಇಲ್ಲಿ AQ ಪ್ಲಸ್ AR ಪ್ಲಸ್ AP ಇದೆ. ಹಾಗೆಯೇ PQD ಪ್ಲಸ್ QRD ಪ್ಲಸ್ PRD ಇದೆ. ನಾವು ಇಲ್ಲಿ ಸಂಪೂರ್ಣವಾಗಿ ಎಲ್ಲ ಪದಗಳನ್ನು ಗಮನಿಸೋಣ. ಪ್ಲಸ್ ಮಾಡಬೇಕಾದ್ರೆ ಯಾವ ಚಿಹ್ನೆಗಳು ಬದಲಾಗಲ್ಲ, ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿ AQ ಇದೆ, ಪ್ಲಸ್ AQ ಇದೆ, ಅದು ಈ ಮೈನಸ್ AQ ಜೊತೆ ಕ್ಯಾನ್ಸಲ್ ಆಗುತ್ತೆ. ಹಾಗೆ ಇಲ್ಲಿ ಪ್ಲಸ್ AR ಇದೆ, ಮೈನಸ್ AR ಜೊತೆ ಕ್ಯಾನ್ಸಲ್ ಆಗುತ್ತೆ. PQD ಇದೆ, ಇದು ಮೈನಸ್ PQD ಜೊತೆ ಕ್ಯಾನ್ಸಲ್ ಆಗುತ್ತೆ. QD ಇದೆ, ಇದು ಮೈನಸ್ QD ಪ್ಲಸ್ QD ಕ್ಯಾನ್ಸಲ್ ಆಗುತ್ತೆ. ಮೈನಸ್ PRD ಇದೆ, ಇಲ್ಲಿ ಪ್ಲಸ್ PRD ಇದೆ, ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ RD ಇದೆ, ಮೈನಸ್ RD ಇದೆ, ಕ್ಯಾನ್ಸಲ್ ಆಗುತ್ತೆ. ಹಾಗೆ QRD ಇದೆ, ಪ್ಲಸ್ QRD ಮೈನಸ್ QRD ಕ್ಯಾನ್ಸಲ್ ಆಗುತ್ತೆ. ಮೈನಸ್ AP ಇದೆ, ಪ್ಲಸ್ AP ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ PD ಇದೆ, ಮೈನಸ್ PD ಜೊತೆ ಕ್ಯಾನ್ಸಲ್ ಆಗುತ್ತೆ. ಕೊನೆಯಲ್ಲಿ ಎಲ್ಲ ಕೂಡಿಸಿ ಇಲ್ಲಿ ಎಲ್ಲ ಪ್ಲಸ್ ಮಾಡಬೇಕು ಅಂತ ಇದೆ. ಪ್ಲಸ್ಸು ಮೈನಸ್ಸು ಬಂದಿರೋದ್ರಿಂದ ಕೊನೆಯಲ್ಲಿ ಏನು ಉಳ್ಕೊಳ್ತು? 0 ಉಳ್ಕೊಳ್ತು. ಈಕ್ವಲ್ಸ್ ಏನಾಯಿತು? ಇದು ಪ್ಲಸ್ ಇದು ಪ್ಲಸ್ ಇದು. ಇಲ್ಲಿ ನಾವು 1 + 2 + 3 ಅಂತಂದರೆ LHS ಎಡಭಾಗ ಪ್ಲಸ್ ಎಡಭಾಗ ಪ್ಲಸ್ ಎಡಭಾಗ ಮಾಡಬೇಕಾಗತ್ತೆ. ಹೀಗೆ ಮಾಡಿದಾಗ ಇಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿ 0 ಬಂತು. ಏನು ಬಂತು? 0 ಬಂತು. 0 ಈಕ್ವಲ್ಸ್ ಇದು ಪ್ಲಸ್ ಇದು ಆಗುತ್ತೆ. ಅಂದರೆ ಏನು ಬಂತಿಲ್ಲಿ? A ಇಂಟು Q ಮೈನಸ್ R ಪ್ಲಸ್ B ಇಂಟು R ಮೈನಸ್ P ಪ್ಲಸ್ C ಇಂಟು P ಮೈನಸ್ Q ಆಯಿತು. ಇಲ್ಲಿ ಎಡಭಾಗ 1 ಪ್ಲಸ್ ಎಡಭಾಗ 2 ಮತ್ತು ಎಡಭಾಗ 3 ಮಾಡಿದಾಗ ಇಲ್ಲಿ ಬಲಭಾಗ ಪ್ಲಸ್ ಬಲಭಾಗ 2 ಪ್ಲಸ್ ಬಲಭಾಗ 3 ಮಾಡಿದಾಗ ಎಡಭಾಗದಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿ 0 ಬರುತ್ತೆ. ಬಲಭಾಗದಲ್ಲಿ ಏನು ಉಳ್ಕೊಳ್ತು? ನಮಗೆ ಬೇಕಾಗಿದ್ದಲ್ಲಿ ಬಂದಿದೆ. ಅದಕ್ಕೆ ನಾವೇನು ಬರೆಯೋಣ? ಆದ್ದರಿಂದ therefore A ಇಂಟು Q ಮೈನಸ್ R ಪ್ಲಸ್ B ಇಂಟು R ಮೈನಸ್ P ಪ್ಲಸ್ C ಇಂಟು P ಮೈನಸ್ Q ಈಕ್ವಲ್ಸ್ 0 ಬಂತು. ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಅದನ್ನೇ ಪ್ರೂವ್ ಮಾಡಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ಗಮನಿಸಿದರೆ ಗೊತ್ತಾಗುತ್ತೆ. A ಇಂಟು Q ಮೈನಸ್ R ಪ್ಲಸ್ B ಇಂಟು R ಮೈನಸ್ P ಪ್ಲಸ್ C ಇಂಟು P ಮೈನಸ್ Q ಈಕ್ವಲ್ಸ್ 0. ನೀವು ಪ್ರಶ್ನೆಯೊಂದಿಗೆ ಇದನ್ನು ಕಂಪೇರ್ ಮಾಡಿ. ಇದು ಉತ್ತರ. ಇಲ್ಲಿ ನಾವು ಏನನ್ನು ಸಾಧಿಸಬೇಕಿದೋ ಅದನ್ನು ಸಾಧಿಸೋ ಹಾಗಾಯಿತು. 68ನೇ ಪ್ರಶ್ನೆ, ಕೊನೆಯ 3 ಅಂಕದ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 9 ಪದಗಳ ಮೊತ್ತವು 144 ಆಗಿದೆ ಮತ್ತು ಇದರ 9ನೇ ಪದವು 28 ಆದಾಗ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಇಲ್ಲಿ ಇವರು ಏನನ್ನು ಕೊಟ್ಟಿದ್ದಾರೆ?
ಮೊದಲ 9 ಪದಗಳ ಮೊತ್ತ S9 ಕೊಟ್ಟಿದ್ದಾರೆ. ಹಾಗೆ 9ನೇ ಪದ ಕೊಟ್ಟಿದ್ದಾರೆ, A9 ಕೊಟ್ಟಿದ್ದಾರೆ. S9 144, A9 28. ಇವೆರಡನ್ನು ಉಪಯೋಗಿಸ್ಕೊಂಡು ನಾವು ಫಸ್ಟ್ ಟರ್ಮ್ ಮೊದಲನೇ ಪದ ಎಯನ್ನು ಕಂಡುಹಿಡಿಬೇಕು ಮತ್ತು ಕಾಮನ್ ಡಿಫ್ರೆನ್ಸ್ ಸಾಮಾನ್ಯ ವ್ಯತ್ಯಾಸ ಡಿಯನ್ನು ಕಂಡುಹಿಡಿಬೇಕು. ಇಲ್ಲಿ ನಾವು ಮೊದಲಿಗೆ ಬರ್ಕೊಳ್ಳೋಣ. S9 = 144, A9 = 28. ಇದನ್ನು ಎಲ್ ಅಂತ ತಗೊಳ್ಳೋಣ. ಈಗ ನಮಗೇನು ಬೇಕು? ಕ್ವಶನ್ ಮಾರ್ಕ್, A = ಕ್ವಶನ್ ಮಾರ್ಕ್, D = ಕ್ವಶನ್ ಮಾರ್ಕ್. ಮೊದಲನೇ ಪದ ಎ, ಫಸ್ಟ್ ಟರ್ಮ್ ಎ, ಸಾಮಾನ್ಯ ವ್ಯತ್ಯಾಸ ಡಿ, ಕಾಮನ್ ಡಿಫ್ರೆನ್ಸ್ ಡಿ. ಇದನ್ನು ಕಂಡುಹಿಡಬೇಕು. ಇಲ್ಲಿ ಎಯನ್ನು ಕಂಡುಹಿಡಿಯೋದಕ್ಕೆ ನಾವು Sn = n/2 × a + l ಸೂತ್ರವನ್ನು ಉಪಯೋಗಿಸ್ಬೋದು. ಇಲ್ಲಿ n ಸಿಕ್ಕಿರುತ್ತೆ ನಮಗೆ. n ಎಷ್ಟಿದೆ? ಇಲ್ಲಿ n 9 ಇದೆ. n ಬೆಲೆ ಎಷ್ಟಿದೆ? 9 ಇದೆ. ನಾವು n = 9 ಅಂತ ಬರ್ಕೋಬೋದು. n = 9, A = ಕ್ವಶನ್ ಮಾರ್ಕ್, D = ಕ್ವಶನ್ ಮಾರ್ಕ್. ಈಗ Sn ಸೂತ್ರವನ್ನು ಬರೆದುಬಿಟ್ಟು n ಜಾಗದಲ್ಲಿ 9 ಮತ್ತು L ಜಾಗದಲ್ಲಿ 28 ಅಂತ ಹಾಕಿ ನಾವು ಎಯನ್ನು ಕಂಡುಹಿಡಿಬೋದು. Sn ಸೂತ್ರವನ್ನು ಬರೆಯೋಣ. Sn = n/2 × a + l. ಇಲ್ಲಿ Sn = n ಅಂದರೆ 9, ಅದಕ್ಕೆ S9 ಅಂತ ಬರೆಯೋಣ. S9 n ಜಾಗದಲ್ಲಿ 9 ಬರುತ್ತೆ. 9/2 A ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಎ ಅಂತಲೇ ಬರೆಯೋಣ. ಪ್ಲಸ್ ಎಲ್, ಎಲ್ ಅಂದರೆ 28. ಎಲ್ ಜಾಗದಲ್ಲಿ 28ಅನ್ನು ಹಾಕೋಣ. ಈಕ್ವಲ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. 144 ಬರೆಯೋಣ. 144 ಇಲ್ಲಿ 9/2 ಇರೋದರಿಂದ ನಾವು 9ಇಂದ 144 ಕ್ಯಾನ್ಸಲ್ ಆಗುತ್ತೆ. ಯಾಕಂದರೆ ಇಲ್ಲಿ 1 + 4 + 4 ಅಂದರೆ 9 ಆಗುತ್ತೆ. ಅದಕ್ಕೆ 9 1s 9 1s 9 9, ಆಮೇಲೆ ಇಲ್ಲಿ 5 ಉಳ್ಕೊಳುತ್ತೆ. 9 6 54 ಆಯಿತು. ಅಂದರೆ ಇಲ್ಲಿ ಏನು ಬಂತು? 1 × a + 28/2 ಬಂತು, = 16 ಬಂದಿದೆ. ಇಲ್ಲಿ ಓರೆ ಗುಣಾಕಾರ ಮಾಡ್ಬೋದು ನಾವು. ಏನಾಗುತ್ತೆ? a + 28 = ಏನಾಗುತ್ತೆ? 2 × ಇಲ್ಲಿ 16 ಉಳ್ಕೊಂಡಿದೆ, 2 × 16 ಮಾಡ್ಬೋದು. 2 × 16 ಅಂದರೆ a + 28 = 32 ಆಗುತ್ತೆ. a = ಎಷ್ಟು? a = 32. 28ಅನ್ನು RHS ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದರೆ -28 ಆಗುತ್ತೆ. a = ಎಷ್ಟಾಯಿತು? 32 - 28 ಅಂದರೆ 4 ಬರುತ್ತೆ, 4. 32 - 28 ಎಷ್ಟು? 4 ಆಯಿತು. ಎ ವ್ಯಾಲ್ಯೂ ಸಿಕ್ತು ನಮಗೆ. ಈಗ ಡಿಯನ್ನು ಕಂಡುಹಿಡಬೇಕಾದ್ರೆ ನಾವು A9 = 28 ಅಂತ ತಗೊಂಡು ಎ ಜಾಗದಲ್ಲಿ 4ಅನ್ನು ಹಾಕಿಬಿಟ್ಟು n ಜಾಗದಲ್ಲಿ 9ಅನ್ನು ಹಾಕಿಬಿಟ್ಟು ಮತ್ತು AN 28ಅನ್ನು ತಗೊಂಡು ಡಿಯನ್ನು ಕಂಡುಹಿಡಿಯೋಣ. ಇಲ್ಲಿ AN = ಎಷ್ಟು? 28. n = ಎಷ್ಟು? 9. a = 4. d = ಕ್ವಶನ್ ಮಾರ್ಕ್ ಆಗುತ್ತೆ. AN ಸೂತ್ರವನ್ನು ಬರೆಯೋಣ. AN = a + n - 1 × d = ಎಷ್ಟು? 28.
ಎ ಎಷ್ಟು 4 ಇದೆ, ಹಾಕೋಣ. 4 ಪ್ಲಸ್ ಎನ್ ಅಂದರೆ 9 -1 ಇಂಟು ಡಿ ಈಕ್ವಲ್ಸ್ 28. ಈ 4ಅನ್ನು ಟ್ರಾನ್ಸ್ಫರ್ ಮಾಡೋಣ. ಇಲ್ಲಿ 9 - 1 ಇಂಟು ಡಿ ಅಂದರೆ ಏನಾಗುತ್ತೆ, 8D ಆಗುತ್ತೆ. 8D ಈಕ್ವಲ್ಸ್ 28. 4 ಇದು ಬಲಭಾಗಕ್ಕೆ ಬಂದರೆ -4 ಆಗುತ್ತೆ. 8D ಈಕ್ವಲ್ಸ್ 28 - 4 ಅಂದರೆ 24 ಆಗುತ್ತೆ. ಡಿ ಈಕ್ವಲ್ಸ್ ಏನಾಯಿತು, ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. 8 1s 8 3s ಅಂದರೆ ಡಿ ಈಕ್ವಲ್ಸ್ ಏನು ಬಂತು, 3 ಬಂತು. ಡಿ ಈಕ್ವಲ್ಸ್ 3. ಇಲ್ಲಿ ಎ ಬೆಲೆ ಮತ್ತು ಡಿ ಬೆಲೆ ನಮಗೆ ಸಿಕ್ಕಾಗಾಯಿತು. ಎ ಈಕ್ವಲ್ಸ್ 4, ಡಿ ಈಕ್ವಲ್ಸ್ 3. ಅವ್ರು ಕೇಳಿರೋದು ಇವೆರಡು ನಮಗೆ ದೊರೆತ ಹಾಗಾಯಿತು.